ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೊಡ್ಡ ಕಥೆಗಳು ಕೂಡ ತುಂಬ ಚಿಕ್ಕ ವಿಷಯದಿಂದ ಆರಂಭವಾಗುತ್ತವೆ. ಒಂದು ಇನ್ಸ್ಟಾಗ್ರಾಮ್ ಫಾಲೋ, ಒಂದು ಲೈಕ್, ಒಂದು ಹಾಯ್ ಮೆಸೇಜಿಂದ ಅಷ್ಟೇ. ಆ ಚಿಕ್ಕ ಮೆಸೇಜ್ ಒಂದು ದಿನ ನಿಮ್ಮ ಹೃದಯದೊಳಗೆ ಪೂರ್ಣ ಜಗತ್ತನ್ನೇ ನಿರ್ಮಿಸಿಕೊಳ್ಳುತ್ತೆ. ಕೆಲವು ದಿನಗಳಲ್ಲಿ ನೀವು ಕೇವಲ ಮಾತಾಡ್ತೀರಿ, ನಂತರ ರಾತ್ರಿ 2 ಗಂಟೆವರೆಗೆ ಚಾಟ್ ಮಾಡ್ತೀರಿ. ಅವರ ಲಾಸ್ಟ್ ಸೀನ್ ನಿಮ್ಮ ಗಮನದಲ್ಲಿರುತ್ತೆ. ಅವರು ಆನ್ಲೈನಿಗೆ ಬಂದರೆ ನಿಮ್ಮ ಹೃದಯ ತುಂಬಾ ಖುಷಿಯಾಗುತ್ತೆ. ಅವರು ಒಂದು ಗುಡ್ ಮಾರ್ನಿಂಗ್ ಕಳಿಸಿದ್ರೆ ದಿನವೇ ಸುಂದರವಾಗಿಬಿಡುತ್ತೆ ಅಲ್ವಾ? ಆಗ ನೀವು ಯೋಚಿಸ್ತೀರಿ, ಈ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿ ಆಗಿರಬಹುದಾ? ಇನ್ಸ್ಟಾಗ್ರಾಮ್ ಚಾಟ್ನಲ್ಲಿ ಬೆಳೆದ ಪ್ರೀತಿ ದಿನಗಳು ಕಳೆದಂತೆ ಚಾಟ್, ಕಾಲ್, ವಾಯ್ಸ್ ಮೆಸೇಜ್, ವಿಡಿಯೋ ಕಾಲ್ ಹೀಗೆ ಒಂದಿನ ನಿಮಗೆ ಗೊತ್ತಾಗುತ್ತೆ ನೀವು ಈಗ ಅವರನ್ನು ಪ್ರೀತಿ ಮಾಡ್ತಿದ್ದೀರಾ. ಅವರ ಫೋಟೋ ನೋಡಿದ್ರೆ ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ನಗು ಬರುತ್ತೆ. ಇನ್ನು ಅವ್ರ ಸ್ಟೋರಿ ನೋಡಿದ್ರೆ ನಿಮಗೆ ಸಂತೋಷ. ಆ ವ್ಯಕ್ತಿ ಒಂದಿನ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಕಳವಳ, ನಿಮ್ಮ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಹೀಗೆ ದಿನಗಳು ಕಳೆದಂತೆ ನಿಧಾನವಾಗಿ ನಿಮ್ಮ ಮನಸ್ಸು ಅವರ ಮೇಲೆ ಸಂಪೂರ್ಣ ನಂಬಿಕೆ ಇಡುತ್ತೆ. ಒಂದಿನ ಎಲ್ಲವೂ ಬದಲಾಗ್ಬಿಡುತ್ತೆ. ಆದರೆ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಏಕಾಏಕಿ ಬದಲಾಗ್ಬಿಡುತ್ತೆ. ಒಂದಿನ ಅವರು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ, ನೀವು ಮತ್ತೆ ಮೆಸೇಜ್ ಮಾಡ್ತೀರಾ. ನೀವು ಆರ್ ಯು ಓಕೆ ಅಂತ ಮೆಸೇಜ್ ಕಳಿಸ್ರು ಕೂಡ ರಿಪ್ಲೈ ಇಲ್ಲ. ಬ್ಯುಸಿನಾ ಅಂತ ಮೆಸೇಜ್ ಕಳಿಸ್ರು ಕೂಡ ಆ ಕಡೆಯಿಂದ ರಿಪ್ಲೈ ಇಲ್ಲ. ನೀವು ಅಬ್ಸರ್ವ್ ಮಾಡ್ತೀರಾ, ಅವರು ಆನ್ಲೈನ್ ಇದ್ದರೂ ಕೂಡ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ. ಆ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಒಂದು ವಿಚಿತ್ರವಾದ ನೋವು ಶುರುವಾಗುತ್ತೆ. ಹಾಗೆಯೇ ಬ್ರೇಕಪ್ ಮೆಸೇಜ್. ಒಂದಿನ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಸಾರಿ, ನಮ್ಮ ಸಂಬಂಧ ಇಲ್ಲಿ ಮುಗ್ದೋಗ್ಲಿ, ಪ್ಲೀಸ್ ಮೂವ್ ಆನ್, ಬಾಯ್. ಅಷ್ಟೇ. ಅದು ಕೇವಲ ಕೆಲವು ಪದಗಳು, ಆದರೆ ಆ ಪದಗಳು ನಿಮ್ಮ ಹೃದಯವನ್ನು 1000 ತುಂಡು ಮಾಡಿಬಿಡ್ತವೆ. ನಿನ್ನೆವರೆಗೂ ಫಾರ್ ಎವರ್ ಟುಗೆದರ್ ಎಂದ ವ್ಯಕ್ತಿ ಇಂದು ಗುಡ್ ಬೈ ಎಂದು ಹೇಳಿ ಹೋಗ್ಬಿಟ್ಟಿದ್ದಾರೆ. ಆ ಕ್ಷಣದಲ್ಲಿ ನೀವು ಏನು ಮಾಡ್ತೀರಾ? ಮೊಬೈಲನ್ನು ಕೈಯಲ್ಲಿ ಹಿಡಿದು ಹಳೆಯ ಚಾಟ್ ಓದ್ತಿರ್ತೀರಾ, ಅವರು ಕಳಿಸಿದ ವಾಯ್ಸ್ ಮೆಸೇಜ್ ಕೇಳ್ತೀರಾ, ಹಾಗೆಯೇ ಒಟ್ಟಿಗೆ ತೆಗೆದ ಸ್ಕ್ರೀನ್ಶಾಟ್ ಫೋಟೋಸ್ ನೋಡ್ತೀರಾ. ನಂತರ ನಿಮ್ಮ ಕಣ್ಣುಗಳಲ್ಲಿ ಶಬ್ದವಿಲ್ಲದೆ ಕಣ್ಣೀರು ಬರುತ್ತೆ. ಯಾಕಂದರೆ ನಿಮ್ಮ ಹೃದಯ ಗೊತ್ತು, ನೀವು ತುಂಬಾ ನಂಬಿ ನೀವು ನಿಜವಾಗಿಯೂ ಪ್ರೀತಿ ಮಾಡಿದ್ರಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ 1000 ಪ್ರಶ್ನೆಗಳು ಬರ್ತವೆ. ನಾನೇನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲ ನನ್ನ ಪ್ರೀತಿ ಅವ್ರಿಗೆ ಕಡಿಮೆ ಆಗ್ತಾ? ಅವ್ರು ಯಾಕೆ ಬದಲಾದರು? ಆದರೆ ಸತ್ಯ ಏನಂದರೆ ಎಲ್ಲ ಪ್ರಶ್ನೆಗಳ ಉತ್ತರ ಸಿಗೋದಿಲ್ಲ. ಕೆಲವು ಪ್ರೀತಿಗಳು ಕಾರಣವಿಲ್ಲದೆ ಮುರಿದೋಗ್ತವೆ. ಒಂದಿನ ನೀವು ನಿಧಾನವಾಗಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ತೀರಾ. ಕೆಲವೊಬ್ಬ ವ್ಯಕ್ತಿ ನಮ್ಮ ಜೀವನಕ್ಕೆ ಬರ್ತಾರೆ, ಆದರೆ ಅವರು ಲೈಫ್ ಲಾಂಗ್ ನಮ್ಮ ಜೊತೆ ಉಳಿಯೋಲ್ಲ. ಅವರು ಒಂದು ಪಾಠ ಕಲಿಸೋಕಂತಾನೆ ಬರ್ತಾರೆ. ಹೌದು, ಈ ಬ್ರೇಕಪ್ ಅನ್ನೋದು ನಿಮ್ಮ ಜೀವನವನ್ನು ಮುರಿದಿರಬಹುದು, ಆದರೆ ನಿಮ್ಮ ಜೀವನ ಏನು ಮುಗ್ದೋಗಿಲ್ಲ. ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದ್ರು ಅಂತಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಯಿತು ಅಂತ ಅರ್ಥ ಅಲ್ಲ. ನೀವು ಪ್ರೀತಿ ಮಾಡಿದ್ರಿ, ನೀವು ನಂಬಿದ್ರಿ, ಅದು ನಿಮ್ಮ ತಪ್ಪಲ್ಲ. ನಿಜವಾದ ಹೃದಯದಿಂದ ಪ್ರೀತಿಸುವವರು ಯಾವತ್ತೂ ವೀಕ್ ಅಲ್ಲ, ಅವರು ತುಂಬಾ ಸ್ಟ್ರಾಂಗ್, ಧೈರ್ಯಶಾಲಿಗಳು. ಈ ನೋವು ಈಗ ತುಂಬಾ ಕಷ್ಟವಾಗಬಹುದು, ಆದರೆ ಒಂದಿನ ಈ ನೋವು ನಿಮ್ಮನ್ನು ಬಲವಾಗಿಸುತ್ತದೆ. ಒಂದಿನ ನೀವು ಕಂಡಂಥ ಕನಸು ಗುರಿಯಲ್ಲಿ ಮುಟ್ಟಿರ್ತೀರ. ನೀವು ಆ ದಿನ ನೀವು ಹಿಂದಕ್ಕೆ ನೋಡಿ ಹೇಳ್ತೀರಾ, ಒಂದು ಇನ್ಸ್ಟಾಗ್ರಾಮ್ ಬ್ರೇಕಪ್ ನನ್ನ ಜೀವನವನ್ನು ನಿಲ್ಲಿಸ್ಬಿಟ್ಟಿಲ್ಲ, ಅದು ನನ್ನನ್ನು ಬಲವಾದ ವ್ಯಕ್ತಿಯನ್ನಾಗಿಸಿದೆ. ಹೌದು, ಇಂದು ನೀವು ತುಂಬಾ ಅಳಬಹುದು, ಆದರೆ ನಾಳೆ ನೀವು ಎದ್ದು ನಿಲ್ತೀರಾ. ಹಳೆಯ ಚಾಟ್ ಡಿಲೀಟ್ ಮಾಡಿ, ಹಳೆಯ ನೆನಪು ಬಿಡಿ, ಹೊಸ ಜೀವನ ಆರಂಭ ಮಾಡಿ. ಯಾಕಂದರೆ ಒಂದು ಬ್ರೇಕಪ್ ನಿಮ್ಮ ಜೀವನದ ಕಥೆಯ ಅಂತ್ಯ ಅಲ್ಲ, ಅದು ನಿಮ್ಮ ಜೀವನದ ಹೊಸ ಆರಂಭ. ಇದು ನೆನಪಿಡಿ, ನಿಮ್ಮನ್ನು ಬಿಟ್ಟು ಹೋಗುವವರು ನಿಮ್ಮ ಭವಿಷ್ಯ ಅಲ್ಲ, ನಿಮ್ಮ ಕನಸುಗಳು ಇನ್ನೂ ನಿಮ್ಮ ಮುಂದೆ ಇವೆ. ಆದ್ದರಿಂದ ನಿಮ್ಮ ದುಃಖದ ನಂತರ ಎದ್ದು ನಿಲ್ಲಿ, ಏಕೆಂದರೆ ನಿಮ್ಮ ಜೀವನ ಇನ್ನೂ ಸುಂದರವಾಗಬಹುದು. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನ ನೋವು ಸ್ವಲ್ಪನಾದರೂ ಕಡಿಮೆ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಥರನೇ ನೋವಲ್ಲಿರೋ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಹಾಗೆಯೇ ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ.